ಸಾಕ್ಷಾತ್ ಪರಮೇಶ್ವರ ರುದ್ರದೇವರು ಎಲ್ಲ ಋಷಿಗಳ ಮುಂದೆ ಈ ಮಾತು ಹೇಳ್ತಾರೆ. ಧರ್ಮದ ರಕ್ಷಣೆಗೋಸ್ಕರ ಸಾಕ್ಷಾತ್ ನಾರಾಯಣ ಕರ್ತನಾದಂಥ ನಾರಾಯಣ ಕೋಟಿಗಟ್ಟಲೆ ಋಷಿಗಳ ನಿರ್ಮಾಣ ಮಾಡಿದ. ನೋಡಿ, ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ. ಅನಂತ ಕೋಟಿ ವರ್ಷಗಳಾಯಿತು ಈ ಭೂಮಿ ಪ್ರಾರಂಭ ಆಗಿ. ಎಷ್ಟೋ ಜನ ಈ ಭೂಮಿಯನ್ನು ಮುಗಿಸ್ಬಿಡ್ತೀನಿ, ನಾನು ಅದನ್ನು ನನ್ನ ವಶ ಮಾಡ್ಕೋತೀನಿ, ಹಾಳು ಮಾಡ್ತೀನಿ ಅಂತನ್ನೋವಂಥವ್ರು ಕೋಟಿಗಟ್ಟಲೆ ಜನ ಆದರೂ ಕೂಡ ಇದು ಶಾಶ್ವತವಾಗಿ ಉಳಿದಿದೆ. ಯಾಕೆ ಅಂದರೆ ಇಲ್ಲಿ ಭಗವಂತ ಅದರ ರಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ ಅಂದರೆ ಕೋಟಿಗಟ್ಟಲೆ ಋಷಿಗಳು ನಿರ್ಮಾಣ ಆಗಿದ್ದಾರೆ. ಹಾಗೆ ವಿಶೇಷವಾಗಿ ರಾಘವೇಂದ್ರ ತೀರ್ಥರು ಕೂಡ ಒಬ್ಬ ವಿಶೇಷ ವ್ಯಕ್ತಿ. ಮೂಲತಃ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ನಾವು ತಗೊಳ್ಳೋದಾದರೆ, ಮೂಲತಃ ಸತ್ಯಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಸೇವೆ ಮಾಡ್ತಿದ್ದಂಥ ಅತ್ಯಂತ ಶ್ರೇಷ್ಠ ಬಾಲಕ. ಒಮ್ಮೆ ಈ ಚತುರ್ಮುಖ ಬ್ರಹ್ಮದೇವರು ಸತ್ಯಲೋಕದಲ್ಲಿ ಒಂದೊಂದೇ ದೇವರುಗಳನ್ನು ಆವಾಹನೆ ಮಾಡ್ತಾ ಇರ್ತಾರೆ. ಒಂದೊಂದೇ ದೇವರುಗಳನ್ನ ಭಗವಂತನ ರೂಪಗಳನ್ನು, ನಾರಾಯಣನ ಅನೇಕ ರೂಪಗಳನ್ನು ಆವಾಹನೆ ಮಾಡಿದಾಗ ಸ್ವಾಮಿ ತನ್ನಗೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸ್ಕೊಡ್ತಾ ಇದ್ದ. ನಾವೆಲ್ಲ ಗಣಪತಿ ಅಂತ ಪೂಜೆ ಮಾಡ್ತೀವಿ, ಶಿವ ಅಂತ ಪೂಜೆ ಮಾಡ್ತೀವಿ, ನಾರಾಯಣನ ಪೂಜೆ ಮಾಡ್ತೀವಿ, ಅಲ್ಲಿ ದೇವರು ಸ್ವೀಕಾರ ಮಾಡ್ತಾನೆ ಅಂತ ಅನುಸಂಧಾನ ಮಾಡ್ಕೊತೀವಿ ಅಷ್ಟೇ. ಚತುರ್ಮುಖ ಬ್ರಹ್ಮದೇವರಿಗೆ ಆಯಾ ರೂಪಗಳು ಪ್ರತ್ಯಕ್ಷ ಕಾಣಿಸ್ತಿದ್ದು. ಹಾಗೆ ಕೋದಂಡ ರಾಮನ್ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ರಾಮನ ಸನ್ನಿಧಾನ ಆಗುತ್ತೆ. ಅವರು ಆ ಚಿನ್ನದ ಕರಂಡದಲ್ಲಿ ಪಾತ್ರೆಯಲ್ಲಿ ತುಳಸಿ ಇರೋದು ಯಾವಾಗಲೂ ಕೂಡ. ಈ ಶಂಕುಕರ್ಣನ ಕರ್ತವ್ಯ ಏನು ಅಂದರೆ ಆ ಪಾತ್ರೆಯಲ್ಲಿ ತುಳಸಿ ಇಟ್ಕೊಡೋ ಅಂಥದ್ದು ಇಟ್ಟು ಕೊಡ್ತಾ ಇದ್ದ ಬ್ರಹ್ಮದೇವರಿಗೆ. ಇವರೊಂದ್ಸಲ ಹೀಗೆ ಕೈ ಹಾಕ್ತಾರೆ, ರಾಮದೇವರು ನೋಡ್ತಾರೆ, ಅದ್ಭುತವಾದಂಥ ರೂಪ, ಭಗವಂತನ ರೂಪ. ಕೈ ಹಾಕಿದಾಗ ತುಳಸಿನೇ ಇರೋಲ್ಲ ಅದರಲ್ಲಿ. ಕಡೆಗೆ ತಕ್ಷಣ ನೋಡ್ತಾರೆ, ಇವನು ಕಣ್ಣು ಮುಚ್ಕೊಂಡಿದ್ದಾನೆ. ಯಾಕೆಂದರೆ ಅಲ್ಲಿ ಸರಸ್ವತಿ ದೇವಿ ಸತ್ಯಲೋಕದಲ್ಲಿ ಭೈರವಿ ರಾಗದಲ್ಲಿ ಅದ್ಭುತವಾದಂಥ ವೀಣೆ ನುಡಿಸ್ತಾ ಇದ್ದಾರೆ ಭಗವಂತನಿಗೋಸ್ಕರ ತಾನು. ಮತ್ತು ಅನೇಕ ಋಷಿಗಳು ಹೊರಪಾಡುಗವರು ವೇದ ಹೇಳುತ್ತಾ ಇದ್ದಾರೆ. ಅದೊಂದು ಸಂಭ್ರಮ ಎಲ್ರಿಗೂ. ಆ ಸಮಯದಲ್ಲಿ ಇವನು ಮೈ ಮರೆತು ಬಿಟ್ಟಿದ್ದಾನೆ ಶಂಕುಕರ್ಣ. ಬ್ರಹ್ಮದೇವರು ನೋಡ್ತಾರೆ, ತುಳಸಿನೇ ಇಲ್ಲ. ರಾಮದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ನೋಡ್ತಾರೆ, ತುಳಸಿ ಇಲ್ಲ. ನೋಡ್ತಾರೆ, ಒಂದ್ಸಲ ಕೂಗ್ತಾರೆ, ಹೇ ಶಂಕುಕರ್ಣ ಅಂತ. ಕಣ್ಣು ಬಿಟ್ಟು ನೋಡ್ತಾನೆ, ಯಾಕೋ ಏನೋ ನಕ್ಕು ಬಿಡ್ತಾನೆ ಅವನು. ತಾನು ಮಾಡಿದ ತಪ್ಪಿಗೆ ಕೆಲವರು ಏನಾರು ಅವಮಾನ ಮಾಡಿದಾಗ ನಕ್ಕು ಬಿಡ್ತಾರೆ. ಏನೋ ಒಬ್ಬೊಬ್ಬರ ಸ್ವಭಾವ ಹಾಗೆ. ಅವನು ನಕ್ಕು ಬಿಡ್ತಾನೆ. ಬ್ರಹ್ಮದೇವರಿಗೆ ಕೋಪ ಬಂದು ಶಾಪ ಕೊಟ್ಬಿಡ್ತಾರೆ. ರಾಮನಿಗೆ ನಾನು ತುಳಸಿ ಪೂಜೆ ಮಾಡುವಾಗ ನೀನು ಅದಕ್ಕೆ ತುಳಸಿ ಹಿಡ್ದೇನೆ ನಗುತ್ತಾ ಇದೆಯಾ, ನೀನು ರಾಕ್ಷಸ ಯೋನಿಯಲ್ಲಿ ಜನಿಸ್ಬಿಡು ಶಾಪ ಕೊಟ್ಬಿಡ್ತಾರೆ. ಮಂಕಾಗ್ಬಿಡ್ತಾನೆ ಆ ಹುಡುಗ ಪಾಪ. ಯಾಕೆಂದರೆ ರಾಕ್ಷಸ ಯೋನಿಯಲ್ಲಿ ಹುಟ್ಟೋದು ಅಂದರೆ ಏನು? ಇಲ್ಲಿ ರಾಮದೇವರು ಮುಗುಳ್ನಾಗೆ ನಗ್ತಾ ರಾಮದೇವರು ಅದೃಶ್ಯ ಆಗಿಬಿಡ್ತಾರೆ. ಆಮೇಲೆ ಆ ಮಂಕಾಗಿ ಏನು ವಾತಾವರಣ ಆಯಿತು ಎಲ್ಲ ಸ್ತಬ್ಧ ಆಗಿಬಿಡತ್ತೆ. ಸರಸ್ವತಿ ದೇವಿ ಕೂಡ ಬ್ರಹ್ಮದೇವ್ರಿಗೆ ಹೇಳ್ತಾರೆ, ಪಾಪ ಆ ಮಗು ಎಷ್ಟು ಸೇವೆ ಮಾಡ್ತಾ ಇದ್ದ, ಅವನಿಗೆ ಆ ರೀತಿ ನೀವು ಶಾಪ ಕೊಟ್ಬಿಟ್ರಲ್ಲ. ಅವನಿಗೂ ಒಂಥರ ಮಂಕಾಗ್ಬಿಡ್ತಾನೆ. ರಾಕ್ಷಸ ಯೋನಿಯಲ್ಲಿ ಹುಟ್ಟು ಅಂದರೆ ತಿಳುವಳಿಕೆ ವಿವೇಕ ಇದ್ದಂಥ ಹುಡುಗ. ಬ್ರಹ್ಮದೇವ್ರಿಗೂ ಅನಿಸುತ್ತೆ, ನಾನು ಯಾಕೆ ಕೋಪಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಕೆಲವರೆಲ್ಲ ಅಟ್ಟನೆ ಕೋಪ ಮಾಡ್ಕೋತಾರೆ, ಅಂದುಬಿಡ್ತಾರೆ. ಆಮೇಲೆ ರಿಪೆಂಟ್ ಮಾಡ್ಕೋತಾರೆ, ನಾನು ಅನ್ಬಾರ್ದಾಗಿತ್ತು, ನನಗೆ ಯಾಕೆ ಆ ಶಬ್ದ ಬಂತು ಅಂತ ಕೆಲವರು ಸಹಜ. ಇದು ಬ್ರಹ್ಮದೇವ್ರಿಗೆ ಆಗ ಅನಿಸುತ್ತೆ ಇದು ಭಗವಂತಂದೇ ಪ್ರೇರಣೆ. ಅದಕ್ಕೆ ಭಗವಚ್ಚೋದಿತ, ಯಾವಾಗಲೂ ಕಾಲಚೋದಿತ ಅಂತಿರುತ್ತೆ. ಆ ಕಾಲ ಕೆಲಸ ಮಾಡಿಸ್ಬಿಡುತ್ತೆ. ಆಗ ಹೇಳ್ತಾರಪ್ಪ, ನನ್ನಿಂದಲ್ಲಪ್ಪ, ನಾನು ಕೋಪಿಸ್ಕೊಳ್ಳುವಂಥ ಏನೋ ಅದೊಂದು ಪ್ರಚೋದನೆ ಆಗೋಯ್ತು. ಕಾಲ ಪ್ರಚೋದಿತ, ಆ ಏನೋ ಭಗವಂತನ ಪ್ರೇರಣೆಯಿಂದ ನಿಂಗೆ ಅಂದುಬಿಟ್ಟೆ. ಆದರೆ ಇದು ಭಗವಂತಂದೇ ಇಚ್ಛೆ. ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟೋದಂತ ನಿಶ್ಚಿತ. ಆದರೆ ಒಳ್ಳೆ ಭಾಗವತ ಉತ್ತಮನಾಗ್ತೀಯ. ನಿನಗಾಗಿ ಭಗವಂತ ಅವತಾರ ಮಾಡ್ತಾನೆ, ನಿನಗೆ ಕೀರ್ತಿಯನ್ನು ಕೊಡಿಸ್ತಾನೆ. ಬಹಳ ಅದ್ಭುತವಾದಂಥ ಕೀರ್ತಿಯನ್ನು ಕೊಡಿಸ್ತಾನೆ. ಹಾಗಾಗಿ ಭಗವಂತ ನನ್ನ ನಾಲಿಗೆಯಲ್ಲಿ ನುಡಿಸ್ತಾ ನೀನು ಒಳ್ಳೆ ಭಾಗವತ ಉತ್ತಮನಾಗ್ತಿ. ರಾಕ್ಷಸ ಯೋನಿಯಲ್ಲಿ ಹುಟ್ಟೋದಂತ ನಿಶ್ಚಿತ ಅಂತ ಹೇಳ್ತಾರೆ. ಶಾಪ ಕೊಟ್ಟು ಬಿಟ್ಟಿರ್ತಾರೆ. ದೊಡ್ಡ ಕಥೆ ಇದು. ಒಟ್ಟಿನಲ್ಲಿ ಅದೇ ಶಂಕುಕರ್ಣನೇ ಹಿರಣ್ಯಕಶಿಪು ಸಂತಾನದಲ್ಲಿ ಹಿರಣ್ಯಕಶಿಪು ಮಗನಾಗಿ ಪ್ರಹ್ಲಾದನಾಗಿ ಹೇಳ್ತಾನೆ.